ಇತ್ತೀಚೆಗೆ ನೀವು ಸೌಜನ್ಯ ಕೇಸ್ ವೈರಲ್ ಆಗುತ್ತಾ ಇರುವುದು ನೋಡ್ತಿರಬಹುದು. ಸಮೀರ್ ಅನ್ನೋ ಯೂಟ್ಯೂಬ್ ಚಾನಲ್ ಅವರು ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದಕ್ಕೆ ಅವ್ರ ಮೇಲೆ ಕೂಡ ಕೇಸ್ ಆಗಿದೆ. ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ನಾವು ಎಲ್ಲರೂ ಸೇರಿ ಸೌಜನ್ಯ ಕೇಸ್ ಬಗ್ಗೆ ಧ್ವನಿ ಎತ್ತೋಣ. ಯಾಕಪ್ಪ ಜೀವನ ಮ್ಯಾಗ ಆಸೆ ಇಲ್ಲ ನನಗ? ಸೌಜನ್ಯ ಕೇಸ್ ಬಗ್ಗೆ ಯಾರಾದರೂ ವಿಡಿಯೋ ಮಾಡಿ ಧ್ವನಿ ಎತ್ತಿರಿ ಅವ್ರಿಗೆ ಜೀವ ಬೆದರಿಕೆ ಆಗ್ತಾರ. ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಈ ವಿಡಿಯೋದಲ್ಲಿ ನಾನು ಯಾರ್ದು ಹೆಸರನ್ನ ತಗೊಳೋದಿಲ್ಲ, ಬಟ್ ನಾನು ಯಾರ ಬಗ್ಗೆ ವಿಡಿಯೋ ಮಾಡ್ತೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಮುಂದೆ ನಿಮಗೆ ಒಂದು ಶಾರ್ಟ್ ಆಗಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ, ವಿಡಿಯೋನ ಮುಗಿಯೋವರೆಗೆ ನೋಡಿ. ಈ ಸೌಜನ್ಯ ಕೇಸಲ್ಲಿ ಅದರ ಒಳಗಡೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನೇನು ನಡೀತಿ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಒಂದು ಶಾರ್ಟ್ ಆಗಿ ಸ್ಟೋರಿಯನ್ನು ಹೇಳ್ತೀನಿ, ನೀವೇ ಅರ್ಥ ಮಾಡಿಕೊಳ್ಳಿ. ಒಂದೂರಲ್ಲಿ ಒಬ್ಬ ದೊಡ್ಡ ಗೋಡ ಇರ್ತಾನ. ಅವನ ಹತ್ರ ಆಸ್ತಿ ರೊಕ್ಕ ರೂಪಾಯಿ ಜಾಸ್ತಿ ಇರ್ತ. ಅವನಿಂದ ರಾಜಕಾರಣಿಗಳ ಬೆಂಬಲ ಹಾಗೆ ಪೊಲೀಸ್ ಬೆಂಬಲ ಜಾಸ್ತಿ ಆಗಿರುತ್ತೆ. ಅದ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇರ್ತ. ಆ ದೇವಸ್ಥಾನ ಕೂಡ ಅದೇ ಗೋಡ್ ಕುಟುಂಬದವ್ರ ನಡೆಸ್ಕೊಂಡು ಹೋಗ್ತಿರ್ತಾರೆ. ಗೋಡ್ರು ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಹಾಸ್ಪಿಟ್ಲ್ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಅದರಿಂದ ಅವ್ರಿಗೆ ರೊಕ್ಕದ ಸುರುಮಳೆನೇ ಆಗ್ತಿರುತ್ತೆ. ಅದಲ್ದ ಈ ಗೋಡ್ರ ದೌರ್ಜನ್ಯ ಆ ಊರಲ್ಲಿ ಭಾಳ ಇರುತ್ತೆ. ಅವರು ಮಾಡೋ ಕರ್ಮಕಾಂಡಕ್ಕೆ ವಾಪಸ್ ಯಾರಾದರೂ ಧ್ವನಿ ಎತ್ತಿದ್ರೆ ಅವ್ರನ್ನ ಕೊಲೆ ಮಾಡಿಸ್ತಾರೆ. ಇದು ಹೆಂಗಾತಪ್ಪ ಅಂದ್ರ ಆಚಾರ್ಯ ಹೇಳೋರ ಮನ್ಯಾಗ 6 ಮಂದಿ ಅದೇ. ಇಷ್ಟತನ ಹೇಳಿರುವಂತ ಸ್ಟೋರಿ ಸೇಮ್ ಧರ್ಮಸ್ಥಳದಾಗ ನಡೀತು. ಸೌಜನ್ಯ 12ನೇ ಕ್ಲಾಸ್ ಓದ್ತಿರುವಂತ ಒಂದು ಮುದ್ದ ಹುಡುಗಿ ಕೆಲವರು ನೀಚರ ಕೈಯಲ್ಲಿ ಸಿಕ್ಕು ಬಲಿಯಾಗುತ್ತಾವ. ಆಕಿನ ಸಾಯಿಸಿದ್ದು ಯಾರಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಆದ್ರೂ ಯಾರಿಂದನೂ ಏನು ಮಾಡಕ್ಕ ಆಗುತ್ತಿಲ್ಲ. ಎಲ್ಲರೂ ಇಡೀ ರಾಜ್ಯ ಸರ್ಕಾರನೇ ಇರೋದು ಅವರ ಒಟ್ಟಿಗೆ, ಆದರೆ ನಮಗೆ ನ್ಯಾಯ ಸಿಗ್ಲಿಲ್ಲ. ಅವರು ನಮ್ಮ ಕಾನೂನು ವ್ಯವಸ್ಥೆ ಹೆಂಗೈತಪ್ಪ ಅಂದ್ರ ಇದ್ದಂಗೆ ಹೇಳಿರ ಎದ್ದು ಬಂದು ಎದಿಗೋದ್ರ ಅಂತ. ಅಲ್ಲ ಗುರು, ಬಡವ್ರ ಮಕ್ಕಳು ನ್ಯಾಯ ಕೇಳೋದ ತಪ್ಪ? ಕಾನೂನು ನ್ಯಾಯ ಇರೋದು, ನಮ್ಮಂಥವ್ರಿಗೆ ನ್ಯಾಯ ಇಲ್ಲ. ಕಾನೂನಿಂದ ನಮ್ಗೆ ರಕ್ಷಣೆ ಇದೆ ಅಂತ ಅನ್ಕೊಂಡ್ರೆ ಎಲಿಯೇ ಎದ್ದು ಹೊಲ ಮೇದಂಗಾಯ್ತು. ಸೌಜನ್ಯ ಅನ್ನೋ ಹುಡುಗಿ ಧರ್ಮಸ್ಥಳ ಹತ್ರ ಬರುವ ಪಾಂಗಳದ ಊರಿನಕ್ಕೆ SDM ಕಾಲೇಜ್ ಉಜಿರಿಯಲ್ಲಿ 2nd PUC ಓದ್ತಿರ್ತಾಳೆ. 9 ಅಕ್ಟೋಬರ್ 2012 ಬೆಳಗ್ಗೆ 7:30 ರೆಡಿಯಾಗಿ ಕಾಲೇಜಿಗೆ ಹೋಗುತ್ತಾಳೆ. ಬೆಳಗ್ಗೆ ವಾಪಸ್ ದೌಡ್ ಬರ್ತೀನಿ ಅಂತೇಳಿ ಟಿಫನ್ ಮಾಡದೇನೆ ಹೋಗ್ತಾಳೆ. ಆದರೆ ಮಧ್ಯಾಹ್ನ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ. ಆದ್ರೆ ಕಾಲೇಜ್ ಲೇಟ್ ಆಗಿ ಬಿಡುತ್ತ. ಸಾಯಂಕಾಲ ಕಾಲೇಜ್ ಬಿಟ್ಟ ತಕ್ಷಣ ಈಕಿ ಮತ್ತು ಇವರು ಎಲ್ಲ ಫ್ರೆಂಡ್ಸ್ ಸೇರಿ ನೇತ್ರಾವತಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರ. ಅವತ್ತು ಸೌಜನ್ಯ ಇದೇ ಜಾಗದಲ್ಲಿ ಬಂದು ಇಳಿದಿತ್ತು. ಬಸ್ ಸ್ಟ್ಯಾಂಡ್ ಇಂದ ಸೌಜನ್ಯ ಮನೆಗೆ 20 ನಿಮಿಷದಷ್ಟು ದಾರಿ ಇರುತ್ತೆ. ಸೌಜನ್ಯ ಹೋಗೋ ಮನೆ ದಾರಿಯಲ್ಲಿ ಒಂದು ಪ್ರಕೃತಿಯನ್ನು ಹಾಸ್ಪಿಟಲ್ ಇರುತ್ತೆ. ಸ್ವಲ್ಪ ದೂರ ಹೋದ ನಂತರ ಆಕಿಗೆ ಅವರ ಮಾವ ಸಿಗುತ್ತಾನೆ. ಇಬ್ರು ಮಾತಾಡ್ತಾರ. 4:15 ಬರ್ಬೇಕಾಗಿರೋ ಮಗಳು 7:15 ಆದ್ರೂ ಮನೆಗೆ ಬಂದಿಲ್ಲ. ಮನೆಯಲ್ಲಿ ಅವ್ರ ತಾಯಿಗೆ ಟೆನ್ಷನ್ ಆಗಿರುತ್ತೆ. ಕಾಲೇಜಿಗೆ ಹೋಗ್ತೇನೆ, ಹೋಗಿ ಬರ್ತೇನೆ ಅಂತ ಹೇಳಿದ ಮಗಳು ಸೌಜನ್ಯನ ತಂದೆ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ನನ್ನ ಮಗಳು ಎಲ್ಲಾರ ಭೇಟಿ ಆಗ್ಲೇನಂತ ಕೇಳ್ತಾನೆ. ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸೌಜನ್ಯನ ಮಾವಗ ಫೋನ್ ಹಚ್ತಾನೆ. 4 ಗಂಟೆಗೆ ನಿಮ್ಮ ಮನೆ ಕಡೆ ಬಂದಂತ ಅವ್ರ ಮಾವ ಹೇಳ್ತಾನೆ, ನಮ್ಮ ಸೌಜನ್ಯ ತಾಯಿ ಅಕ್ಕ. ಅವರು ಸೌಜನ್ಯ ಮನೆ ಬರ್ಲಿಲ್ಲ, ಏನು ಬರ್ಲಿಲ್ಲ. ಇಲ್ಲ 4 ಕಾಲಿಗೆ ನಾನೇನು ಇಷ್ಟು ಮಾಡಿದ್ದೇನೆ, ಬಂದಿದ್ದಲ್ಲ, ಇಲ್ಲ ಮನೆ ಬರ್ಲಿಲ್ಲ. ಅದು ಆದ ನಂತರ ಸೌಜನ್ಯನ 300ಕ್ಕೂ ಹೆಚ್ಚು ಮಂದಿ ರಾತ್ರಿ ಎಲ್ಲ ಹುಡುಕ್ತಾರೆ. ಸೌಜನ್ಯ ಯಾರಿಗೂ ಸಿಗಲಿಲ್ಲ. ರಾತ್ರಿ 11 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ. ಪೊಲೀಸ್ ಅವರು ಕೇಸನ್ನ ಆ ಟೈಮ್ನಲ್ಲಿ ತಗೊಂಡಿಲ್ಲ. ಮಾರನೇ ದಿನ ಅಕ್ಟೋಬರ್ 10ನೇ ತಾರೀಕಿಗೆ ಸೌಜನ್ಯನ ಡೆಡ್ ಬಾಡಿ ಸಿಗುತ್ತೆ. ಸೌಜನ್ಯನ ಶವ ಹೆಂಗಿತ್ತಪ್ಪ ಅಂದ್ರ ಅವಳ ಕೈಯನ್ನ ID ಕಾರ್ಡಿಂದ ವೇಲಿಂದ ಗಿಡಕ್ಕೆ ಕಟ್ಟಿರ್ತಾರ. ಈ ಮೈ ಮ್ಯಾಗ ಒಂದು ಬಟ್ಟೆ ಕೂಡ ಇರೋದಿಲ್ಲ. ಮತ್ತೆ ಅಕ್ಕಿ ಮೈ ಮೇಲೆಲ್ಲ ಕಟ್ ಮಾರ್ಕ್ಗಳು ಇರ್ತಾವ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರ ಅಕ್ಕಿ ಪ್ರೈವೇಟ್ ಪಾರ್ಟ್ ಒಳಗಡೆ 6 ಇಂಚಿನಷ್ಟು ಮಣ್ಣು ತುಂಬಿರ್ತಾರ. ಅಕ್ಕಿ ಬಾಡಿ ಕಂಡೀಷನ್ ನೋಡಿದ ನಂತರ ಆಕಿಗೆ ರೇಪ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂತ ವಿಚಿತ್ರ ನೋಡ್ರಿ, ಕೊಲೆ ಆದ ಮರುದಿನನೇ ಕೊಲೆಗಾರ ಸಿಗುತ್ತಾನೆ. ಮತ್ತೆ ಊರಿನ ಜನಕ್ಕೆಲ್ಲ ಶಾಕ್ ಆಗುತ್ತೆ. ಪೊಲೀಸವ್ರಿಗೆಲ್ಲ ಬಿಡಪ್ಪು. ಮತ್ತೇನು ಕೇಸ್ ಕ್ಲೋಸ್ ಆಗಿಬಿಡ್ತಿ. ಅದೇ ಊರಿನ 5 ಜನ ಈ ಸಂತೋಷ ಅನ್ನೋ ಒಂದು ಹುಡುಗನ ಹಿಡ್ಕೊಂಡು ಪೊಲೀಸವ್ರಿಗೆ ಕೊಡ್ತಾರೆ. ಪೊಲೀಸವ್ರು ಕೂಡ ಯಾರ್ದೋ ಮಾತು ಕೇಳ್ಕೊಂಡು ಅವನೇ ಮಾಡ್ಯಾನಂತಂದು ಅರೆಸ್ಟ್ ಮಾಡ್ತಾರೆ. ಅವನಿಗೆ ರಾತ್ರಿ ಎಲ್ಲ ಟಾರ್ಚರ್ ಕೊಟ್ಟು ನೀನೇ ರೇಪ್ ಮಾಡಿ ಅಂತ ಒಪ್ಪು ಅನ್ನೋವರೆಗೂ ಬಿಡೋದಿಲ್ಲ. ಅವನ ಕೊಲೆಗಾರ ಸಿಕ್ಕ ಅಂತಂದು ಎಲ್ಲರಿಗೆ ಸಮಾಧಾನ ಆಗಿರುತ್ತ. ಅವ್ರಿಗೇನ್ ಗೊತ್ತು, ಪೊಲೀಸ್ ಅವ್ರಿಗೆ ಈ ಕೇಸನ್ನ ಉಲ್ಟಾ ದಾರಿಗೆ ತಗೊಂಡ್ಟಾರಂತ. ಚೆನ್ನನ ಪ್ರೈವೇಟ್ ಪಾರ್ಟ್ ಒಳಗ ಸ್ಪರ್ಮ್ ಸಿಕ್ಕಿರುತ್ತೆ. ಅದನ್ನ 3 ದಿನದಲ್ಲಿ ಲ್ಯಾಬ್ಗೆ ಕೊಡಂತಂದು PSIಗೆ ಕೊಟ್ಟಿರ್ತಾರ. ಆದರೆ PSI ಅದನ್ನ 12 ದಿನ ಆದ್ರೂ ಕೊಟ್ಟಿರೋದಿಲ್ಲ. ಅದೆಲ್ಲ ಫಂಗಸ್ ಹತ್ತಿದ ಮೇಲೆ ಲ್ಯಾಬ್ಗೆ ತಗೊಂಡೋಗಿ ಕೊಡ್ತಾರೆ. ಆ ಲ್ಯಾಬ್ನಲ್ಲಿ ಅದು ರಿಜೆಕ್ಷನ್ ಆಗುತ್ತೆ.
ಎಂಥ ಮೊಬ್ಬ ಹುಡುಗರಿಗೆ ಅರ್ಥ ಆಗುವಂಥ ವಿಷಯ ಈ PSIಗೆ ಅರ್ಥ ಆಗಿಲ್ಲ, ನೀವೇ ಅರ್ಥ ಮಾಡಿಕೊಳ್ಳಿ. ಎಲ್ಲ ಕೇಸ್ ಒಳಗೆ ಸಾಕ್ಷಿನ ಹುಡುಕಕ್ಕೆ ನೋಡಿದ್ರೆ, ಈ ಕೇಸ್ ಒಳಗೆ ಸಾಕ್ಷಿನ ಮುಚ್ಚಕ್ಕೆ ನೋಡಿದ್ರೆ ಅವರು ಎಲ್ಲ ಕೇಸನ್ನು ಅವರೆಲ್ಲರೂ ಮುಚ್ಚಾಕಿದ್ದಾರೆ. ಅದ ನಂತರ ಸಂತೋಷಗೆ ಹಿಗ್ಗಮುಗ್ಗ ಹೊಡೆದ ಕಾಸಿ ನೀನೇ ಕೊಲೆ ಮಾಡಿನಿ ಅಂತ ಒಪ್ಪುಗೋ, ಇಲ್ಲಾಂದ್ರೆ ನಿನ್ನ ತಂದೆನೇ ಕೊಲೆ ಮಾಡ್ತೀವಂತ ಸಂತೋಷನ ಹುಡುಗಿಗೆ ಟಾರ್ಚರ್ ಮಾಡ್ತಾರೆ. ಹೊಡೆದಿದ್ದಾರೆ ಅಲ್ಲಿಗೆ. ಅಲ್ಲಿ ಹೊಡೆದಿದ್ದಾರೆ, ಇಲ್ಲಿ ಹೊಡೆದಿದ್ದಾರೆ. ಓಕೆ 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 ಓಕೆ. ಸಂತೋಷನ ಗಲ್ಲಿಗೆ ಹಾಕ್ಬೇಕಂತಂದು ಜನ ಎಲ್ಲ ಸೇರಿ ಹೋರಾಟ ಮಾಡ್ತಾರ. ಆಮೇಲೆ ಯಾವುದೇ ಸಾಕ್ಷಿ ಇಲ್ಲದ ಕಾರಣಕ್ಕಾಗಿ ಕೋರ್ಟ್ ಅವನಿಗೆ ಕಾಲಾವಧಿ ಶಿಕ್ಷೆ ಕೊಡ್ತು. ಸೌಜನ್ಯನ ದೇಹ ಯಾವ ಕಂಡೀಷನ್ ಅಲ್ಲಿ ಸಿಕ್ಕಿರುತ್ತ ಅದನ್ನ ಒಬ್ಬನೇ ಮಾಡಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ಪ್ರಕೃತಿ ಹಾಸ್ಪಿಟಲ್ ಮುಂದಿರುವಂತ CCTV ಒಳಗಿರುವ ಫುಟೇಜ್ ನ ಡಿಲೀಟ್ ಮಾಡಿರ್ತಾರೆ. ಸಂತೋಷಿಗೆ ಒಂದು ಅನ್ನೋ ಕಾಯಿಲೆ ಇರ್ತದೆ. ಮೊದಲೇ ಹೇಳಿನಲ್ಲ, ಆ 5 ಜನ ಕಿಡಿಗೇಡಿಗಳು ಸಂತೋಷನ ಹಿಡಿದು ಕೊಟ್ಟಿರ್ತಾರ. ಅವ್ರು ಬೇರೆ ಯಾರಲ್ಲ, ಅದೇ ಊರಿನ ಚಿಕ್ಕಗೌಡನ ಮಗ ಮತ್ತು ಅವ್ರ ಫ್ರೆಂಡ್ಸ್. ಇನ್ನೊಂದು ಮೇನ್ ಸಾಕ್ಷಿ ಏನಪ್ಪಾ ಅಂದ್ರ, ಸೌಜನ್ಯ ಜಾಗದಾಗ ಈ 5 ಜನ ಕಿಡಿಗೇಡಿಗಳನ್ನ ಒಬ್ಬಾಕಿ ಹೆಣ್ಮಗಳು ನೋಡಿರ್ತಾಳ. ಎಂತ ವಿಚಿತ್ರ ನೋಡ್ರಿ, ಸೌಜನ್ಯ ಕೊಲೆಗಾರ ಸಿಕ್ಕ ನೆಕ್ಸ್ಟ್ ದಿನನೇ ಚಿಕ್ಕಗೌಡ್ರ ಮಗ ದೇಶನ ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಏನಾತಪ್ಪ ಅಂದ್ರ, ಆ 5 ಜನ ಕಿಡಿಗೇಡಿಗಳಲ್ಲಿ ಒಬ್ಬ ಅವನಿಗೆ ಪಾಪ ಪ್ರಜ್ಞೆ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ಮತ್ತೆ ಸಂತೋಷ್ ಕೊಲೆ ಮಾಡಿಲ್ಲ ಅಂತೇಳಿ ಹೇಳ್ತಾನೆ. ಕೊಲೆ ಮಾಡಿರೋದು ಚಿಕ್ಕಗೌಡ್ರ ಮಕ್ಕಳು ಮತ್ತೆ ನಾವು ಅಂತಂದು ಹೇಳ್ತಾನೆ. ಹಿಂಗ ಹೇಳಿದ್ದು ಸ್ವಲ್ಪ ದಿನಕ್ಕ ಇನ್ನೂ ಆಕಸ್ಮಿಕವಾಗಿ ಸತ್ತು ಬಿಡ್ತಾನೆ. ಈಗ ನಾನು ಇಷ್ಟತನ ಹೇಳಿರುವಂತ ವಿಷಯದಲ್ಲಿ ನೀವೊಂದು ಅರ್ಥ ಮಾಡಿಕೊಳ್ಳಿ. ಆ ಗೌಡ್ರು ಮನೆತನದವರಿಗೆ ಯಾರ್ಯಾರೆಲ್ಲ ಎದುರಾಗ್ಯಾರ ಅವ್ರನ್ನೆಲ್ಲ ಆಕಸ್ಮಿಕವಾಗಿ ಕೊಲೆ ಮಾಡಲಾಗಿದೆ. ಮತ್ತೆ ಕೊಲೆ ಮಾಡಿದವರು ಯಾರಂತ ಇನ್ನಾದ್ರೂ ಯಾರಿಗೂ ಗೊತ್ತೇ ಇಲ್ಲ. ಇವೆಲ್ಲ ಸಾಕ್ಷಿ ಈಗ ನೋಡಿದಾಗ ಸೌಜನ್ಯ ಕೇಸ್ ಒಳಗ ಮೊದಲು ಡೌಟ್ ಬರೋದ ಈ ಗೌಡ್ರ ಮೇಲೆ. ಹಾಗಾಗಿ ಈ ಕೇಸನ್ನ ರೀಓಪನ್ ಮಾಡ್ಬೇಕಂತಂದು ಹೋರಾಟ ಮಾಡ್ತಿದ್ದಾರೆ. ಇದಕ್ಕ ನಾವೆಲ್ಲರೂ ಬೆಂಬಲಿಸೋಣ. ಕರಡಾಯಿ, ಸಮೀರ್ ಎಂಬಡಿ ಮತ್ತೆ ಗಿರೀಶ್ ಮೊಟ್ಟಣ್ಣ ಇವ್ರ ಜೊತೆ ನಾವು ನಿಲ್ಲೋಣ, ಇವರಿಗೆಲ್ಲ ಬೆಂಬಲಿಸೋಣ. ಆದಷ್ಟು ಬೇಗ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಎಲ್ಲರೂ ಹೋರಾಡೋಣ.